ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೆಮೋ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮ್ಮ ಫೋಟೋ ಎಡಿಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಿಮಗೊಂದು ಆ್ಯಪ್ ಬೇಕಾಗುತ್ತೆ, ಪಿಕ್ಸಾರ್ಟ್ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಆ ಆ್ಯಪು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಆ ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಈ ಪಿಕ್ಸಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಏನು ಮಾಡಬೇಕಂದ್ರೆ ಬಾಟಮಲ್ಲಿ ಬಂದು ಪ್ಲಸ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಬಾಟಮಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಫಸ್ಟ್ ಆಪ್ಷನ್ ಎಡಿಟ್ ಎ ಫೋಟೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾರು ಫೋಟೋ ಎಡಿಟ್ ಮಾಡಬೇಕು ಅಂತಿದ್ದೀರೋ ಅವ್ರದ್ದೊಂದು ಫೋಟೋ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಈ ಥರ ಪೇಜ್ ಕಾಣಿಸುತ್ತೆ. ನೀವು ಇಲ್ಲಿ ಬಂದು ಏನು ಮಾಡಬೇಕಂದ್ರೆ ಕೆಳಗಡೆ ಬಾಟಮಲ್ಲಿ ಟೂಲ್ಸ್ ಅಂತ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಅಡ್ಜಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಬಾಟಮಲ್ಲಿ ಸ್ಯಾಚುರೇಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದನ್ನು ಫುಲ್ಲು ಡಿಕ್ರೀಸ್ ಮಾಡಿ 100%. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವು ಹೈಲೈಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದು ಕೂಡ ನೀವು 70%ಗೆ ಡಿಕ್ರೀಸ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇಲ್ಲಿ ಬ್ರೈಟ್ನೆಸ್ ಅಂತಿದೆಯಲ್ಲ ಫಸ್ಟ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು -10 ಮತ್ತು 12% ಇಟ್ಬಿಡಿ ಫ್ರೆಂಡ್ಸ್. 10-12% ಓಕೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವೇನು ಮಾಡಬೇಕಂದ್ರೆ ಮೇಲ್ಗಡೆ ಟಾಪಲ್ಲಿ ನಿಮಗೆ ಒಂದು ಸಿಮ್ ಕಾರ್ಡ್ ಥರ ಬಟನ್ ಕಾಣಿಸ್ತಾ ಇದೆ ನೋಡಿ, ಇದನ್ನು ಎರೇಸ್ ಬಟನ್ ಅಂತ ಕರೀತಾರೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೀವು ಕೆಳಗಡೆ ಎರೈಸ್ ಅಂತ ಕಾಣಿಸ್ತಿದೆಯಲ್ಲ, ಮತ್ತೆ ಇನ್ನೊಂದು ಸರಿ ಅದೇ ಎರೈಸ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ಈಗೇನು ಮಾಡಬೇಕಂದ್ರೆ ಇಲ್ಲಿ ಆ್ಯಡ್ನೆಸ್ ಅಂತಿದೆಯಲ್ಲ, ಇದನ್ನು 90 ಮಾಡಿ. ಒಪಾಸಿಟಿ 100 ಇರಲಿ. ಸೈಜನ್ನು 30 ಮಾಡಿ ಫ್ರೆಂಡ್ಸ್. 28-30 ಇರಲಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವೇನು ಮಾಡಬೇಕಂದ್ರೆ ಫೋಟೋನ ಝೂಮ್ ಮಾಡ್ಕೊಂಡು ನೀವೀಗ ಸ್ಕಿನ್ನು ಮತ್ತು ಕೂದಲನ್ನು ಸೇರಿಸಿ ಈ ಥರ ಎರೇಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಗೇನಾದರೂ ಎರೈಸಿಂಗಲ್ಲಿ ಏನಾದ್ರೂ ಈ ಥರ ಔಟ್ಲೈನ್ ಏನಾದರೂ ಬಂತಂದರೆ ನೀವೇನು ಮಾಡಬೇಕಂದ್ರೆ ಪಕ್ಕದಲ್ಲಿ ರೀಸ್ಟೋರ್ ಬಟನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಎಕ್ಸ್ಟ್ರಾ ಬಂದಿರೋ ಎರೈಸನ್ನು ನೀವೇನು ಮಾಡಿ ರೀಕಂಪ್ಲೀಟ್ ಮಾಡಿ ಈ ಥರ. ಫ್ರೆಂಡ್ಸ್, ನೆಕ್ಸ್ಟು ನಾನು ನಿಮಗೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ. ನಾನೇನು ಮಾಡ್ತೀನಿ, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ನಾನು ಸ್ವಲ್ಪ ನಿಮ್ಗೆ ಎರೈಸ್ ಮಾಡಿ ತೋರಿಸ್ತೀನಿ ಬೇಗ. ಕಂಪ್ಲೀಟ್ ಆದಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ. ನೀವೀಗ ಏನು ಮಾಡಬೇಕಂದ್ರೆ ಮೇಲ್ಗಡೆ ಟಾಪಲ್ಲಿ ರೈಟ್ ಬಟನ್ ಇದೆಯಲ್ಲ, ಡನ್ ಬಟನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಅದೇ ಡನ್ ಬಟನ್ ಮೇಲೆ ಇನ್ನೂ ಒಂದು ಸರಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇವಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಈಗ ಬಾಟಮಲ್ಲಿ ಬಂದುಬಿಟ್ಟು ಎಫೆಕ್ಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ಬಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಬಾಟಮಲ್ಲಿ ನಿಮಗೆ ರೀಸೆಂಟು ಸಿಂಪಲು ಎಫೆಕ್ಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜು ಈ ಥರ ನಿಮಗೆ ಎಫೆಕ್ಟ್ಸ್ಗೆ ನಿಮಗೆ ತುಂಬಾ ಕಾಣಿಸುತ್ತೆ. ಇಲ್ಲಿ ಬಂದು ನೀವೇನು ಮಾಡಬೇಕು ಅಂದರೆ ನಿಮ್ಮ ಲೆಫ್ಟ್ ಸೈಡಿಗೆ ಸ್ಕ್ರೋಲ್ ಮಾಡಿದ್ರೆ ಲಾಸ್ಟ್ ಆಪ್ಷನ್ನು ವೆಗ್ನೈಟ್ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡಿ ಇದು ಲಾಸ್ಟ್ ಆಪ್ಷನ್ನು ವೆಗ್ನೈಟ್ ಅಂತಿದೆಯಲ್ಲ, ನಿಮ್ಮ ಲೆಫ್ಟ್ ಸೈಡಿಗೆ ಸ್ಕ್ರೋಲ್ ಮಾಡಬೇಕು. ವೆಗ್ನೈಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅದೇ ವೆಗ್ನೈಟ್ ಆಪ್ ಮೇಲೆ ಇದ್ರ ಮೇಲೆ ಇನ್ನೂ ಒಂದು ಸಲ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ಸ್ಕ್ವಯರ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ನಿಮ್ಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಬಂದು ನೀವು ಈ ಸೈಜ್ ಅಂತಿದೆಯಲ್ಲ ಫ್ರೆಂಡ್ಸ್, ಇದನ್ನು 86ಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಈ ಫೆಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಇದನ್ನು 64ಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮೇಲ್ಗಡೆ ಟಾಪಲ್ಲಿ ರೈಟ್ ಬಟನ್ ಇದೆಯಲ್ಲ, ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಬಾಟಮಲ್ಲಿ ಬಂದು ನಿಮ್ಮ ಲೆಫ್ಟ್ ಸೈಡ್ ಸ್ಕ್ರೋಲ್ ಮಾಡಿ. ಈ ಥರ ಲೆಫ್ಟ್ ಸೈಡ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರೀಟಚ್ ಅಂತಿದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೀಟಚ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ನಿಮ್ಮ ಲೆಫ್ಟ್ ಸೈಡ್ಗೆ ಸ್ಕ್ರೋಲ್ ಮಾಡಿ ಈ ಥರ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಸ್ಕಿನ್ ಟ್ಯೂನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ನೀವು ಇಲ್ಲಿ ಫಸ್ಟ್ನೇ ಆಪ್ಷನ್ನು ಸೆಲೆಕ್ಟ್ ಮಾಡಿ. ಇದನ್ನು ಕಲರ್ನ ಸ್ಕಿನ್ ಕಲರ್ನ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವೇನು ಮಾಡಬೇಕಂದ್ರೆ
ಈ ಪೆನ್ಸಿಲ್ ಮಾರ್ಕ್ ಮೇಲೆ ಇರುತ್ತೆ, ಅದನ್ನು ನೀವೇನು ಮಾಡಬೇಕು, ಆಟೋಗೆ ಹಾಕಿ ಫ್ರೆಂಡ್ಸ್ ಈಗೇನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ನೋಡ್ಬೋದು ನೀವು, ಫಸ್ಟ್ ಈ ಥರ ಇತ್ತು ನೋಡಿ, ಇವಾಗ ಈ ಥರ ಚೇಂಜ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡಿ, ಕಂಪ್ಲೀಟ್ ಆದಮೇಲೆ ಮತ್ತೆ ನೀವೇನು ಮಾಡೋ ನೆಕ್ಸ್ಟ್ ಬಂದು ನೀವು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಟಾಪಲ್ಲಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಸಲ ಅದೇ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದು ನೀವು ನಿಮ್ಮ ಲೆಫ್ಟ್ ಸೈಡ್ಗೆ ಸ್ಕ್ರೋಲ್ ಮಾಡಿ, ಬಾಟಮಲ್ಲಿ ನಿಮಗೆ ಆ್ಯಡ್ ಎ ಫೋಟೋ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ತಿರ್ಗಾ ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೀವಿ ಫ್ರೆಂಡ್ಸ್. ಮತ್ತು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಈ ಗ್ಯಾಲರಿ ಒಳಗೆ ಬಂದು ನೀವು, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲೈಟ್ PNG ಅಂತೇಳಿ PNG ಕೊಟ್ಟಿದ್ದೀನಿ ನೋಡಿ. ಈ ಲೈಟ್ PNGನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ವಿಡಿಯೋ ಎಡಿಟಿಂಗ್ ಮಾಡೋದಕ್ಕಿಂತ ಮುಂಚೆನೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಮತ್ತೆ ನಿಮಗೆ ಟ್ಯಾಪಲ್ಲಿ ಆ್ಯಡ್ ಅಂತ ಕಾಣಿಸ್ತಿದೆ ನೋಡಿ, ಬ್ಲೂ ಅಕ್ಷರದಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಥರ ಕಾಣಿಸುತ್ತೆ, ಈ PNG ಇಲ್ಲಿ ಬಂದಿರುತ್ತೆ. ಈ PNGನ ಸ್ವಲ್ಪ ಝೂಮ್ ಮಾಡಿ ನಿಮ್ಮ ಇಲ್ಲಿ ಬಂದು ಬಾಟಮಲ್ಲಿ ಬಂದು ನೀವು ಲೆಫ್ಟ್ ಸೈಡಿಗೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ನಿಮಗೆ ಬ್ಲೆಂಡ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಬಂದು ಸ್ಕ್ರೀನ್ ಅಪ್ಲೈ ಮಾಡಿ ಫ್ರೆಂಡ್ಸ್. ಇವಾಗ ಈ ಲೈಟ್ PNGನ ಈ ಥರ ಝೂಮ್ ಮಾಡಿ ಈ ಥರ ಮೇಲ್ಗಡೆ ಟಾಪಲ್ಲಿ ಈ ಥರ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲಿಗೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೀವು ಮೇಲ್ಗಡೆ ಟಾಪಲ್ಲಿ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಬಟನ್ ಮೇಲೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೀವೇನು ಮಾಡಬೇಕು ಅಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ನೀವು ಇನ್ನೂ ಒಂದು ಸಲ ಏನು ಮಾಡಬೇಕಂದ್ರೆ ತಿರ್ಗಾ ಮತ್ತೆ ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ತಿರ್ಗಾ ಮತ್ತೆ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ಮತ್ತು ನಾನು ನಿಮ್ಗೆ ಇನ್ನೂ ಒಂದು PNG ಕೊಟ್ಟಿದ್ದೀನಿ ಬಟರ್ಫ್ಲೈದು, ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಮೇಲ್ಗಡೆ ಟಾಪಲ್ಲಿ ಆ್ಯಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ಇದನ್ನು ಸ್ವಲ್ಪ ಝೂಮ್ ಮಾಡಿ ಮತ್ತು ಬಾಟಮಲ್ಲಿ ಬಂದು ನೀವು ಈ ಥರ ಸ್ಕ್ರೋಲ್ ಮಾಡಿ ಲೆಫ್ಟಿಗೆ, ಇಲ್ಲಿ ಬ್ಲೆಂಡ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಕ್ರೀನ್ ಅಪ್ಲೈ ಮಾಡಿ ಫ್ರೆಂಡ್ಸ್. ನೀವೀಗ ಇದನ್ನು ಈ PNGನ ಝೂಮ್ ಮಾಡಿ ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಈ ಥರ ಬೆರಳಲ್ಲಿ ಸೆಟ್ ಮಾಡಿ ಫ್ರೆಂಡ್ಸ್, ಈ ಥರ. ನೆಕ್ಸ್ಟ್ ಬಂದು ನೀವು ನಿಮ್ಮ ರೈಟ್ ಸೈಡಿಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಅಡ್ಜಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ HUE ಅಂತಿದ್ದೀರ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಇವಾಗ ಈ ಚಿಟ್ಟೆ ಕಲರ್ ನಿಮ್ಗೆ ಯಾವ ಕಲರಿಗೆ ಬೇಕೋ, ಇದು ಬಟರ್ಫ್ಲೈ ಕಲರು, ಈ ಬಟರ್ಫ್ಲೈ ಕಲರ್ ನಿಮಗೆ ಯಾವ ಕಲರಿಗೆ ಬೇಕೋ ಆ ಕಲರ್ಗೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ಈ ಕಲರ್ಗೆ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಅಡ್ಜಸ್ಟ್ ಮಾಡಿದ ನಂತರ ನೀವು ಮತ್ತೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಡನ್ ಬಟನ್ ಮೇಲೆ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಮತ್ತೆ ಇನ್ನೊಂದು ಸಲ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಿಮ್ಮ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ಫಸ್ಟಿಗೆ ಈ ಥರ ಇತ್ತು, ಇವಾಗ ಈ ಥರ ಎಡಿಟ್ ಆಗಿದೆ ಫೋಟೋ. ತುಂಬ ಸೂಪರ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಫೋಟೋ. ಫ್ರೆಂಡ್ಸ್, ನೀವು ಇವಾಗ ಈ ಫೋಟೋ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಮತ್ತೆ ಇಲ್ಲಿ ಡೌನ್ಲೋಡ್ ಬಟನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮೇಲ್ಗಡೆ ಟಾಪಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೇವ್ ಆ್ಯಸ್ ಎ PNG ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಬಾಟಮಲ್ಲಿ ಬಂದು ಸೇವ್ ಅಂತಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಸೇವ್ ಯುವರ್ ಫೋಟೋ ಗ್ಯಾಲರಿ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ನಮ್ಮ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಿಮ್ಮ ಗ್ಯಾಲರಿ ಒಳಗೆ ಫೋಟೋ ಅನ್ನೋದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.